ಯಾಕಂದರೆ ತಪ್ಪೇನಾದರೂ ಮಾಡಿದ್ರೆ ಶಿಕ್ಷೆ ಆಗುತ್ತೆ. ತಪ್ಪು ಮಾಡಿದೆಯೋ ಇಲ್ವೋ ಅದೆಲ್ಲ ತನಿಖೆ ಆಗಲಿ ಬಾ ಅಂತ ಕರೆಯನ್ನು ಕೊಡ್ತಾ ಇದ್ದಾರೆ. ಈಗ ಫ್ಯಾಮಿಲಿ ಸೆಂಟಿಮೆಂಟ್ ಪ್ರಜ್ವಲ್ ರೇವಣ್ಣನವರನ್ನ ಮೇ ಬಿ ಮಿನಾಟ್ ಬಿ ಸುತ್ತಾಕೊಳ್ಬಹುದು. ಯಾಕಂದ್ರೆ ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಅವರು ಬಿಟ್ಟಿರುವಂತಹ ಬಾಣಕ್ಕೆ ಪ್ರಜ್ವಲ್ ರೇವಣ್ಣನವರು ಎಲ್ಲೋ ಒಂದು ಕಡೆ ಮರಗಿರ್ತಾರೆ ಅನ್ನುವಂಥ ಮಾತು ಕೂಡ ಹೆಚ್ಚಾಗ್ತಾ ಇದೆ. ಯಾಕಂತಂದ್ರೆ ಅಪಾರವಾದಂತಹ ಗೌರವ ಅಭಿಮಾನ ಇಟ್ಕೊಂಡಿದ್ದಾರೆ ದೇವೇಗೌಡರು. ತಪ್ಪಾಗಿದೆ, ಬಟ್ ತಪ್ಪಾಗಿದೆಯೋ ಇಲ್ವೋ ಅನ್ನೋದನ್ನ ಪ್ರಜ್ವಲ್ ರೇವಣ್ಣನವರೇ ವಿಸ್ತರಿಸಬೇಕು. ಹಾಗಾಗಿ ದೇಶಕ್ಕೆ ಬರಬೇಕು, ಇತ್ತ SIT ಅಧಿಕಾರಿಗಳ ಮುಂದೆ ಹಾಜರಾಗಬೇಕು, ತನಿಖೆಯನ್ನ ಎದುರಿಸಬೇಕು. ಹಾಗಾಗಿ ಇತ್ತ SIT ಅಧಿಕಾರಿಗಳು ಕೂಡ ನಾನಾ ಕಡೆಯಲ್ಲಿ ಅಂದ್ರೆ ಏರ್ಪೋರ್ಟ್ ನಲ್ಲೇ ಬಿಟ್ಟಿದ್ದಾರೆ. ಪ್ರಜ್ವಲ್ ಆಗಮನಕ್ಕಾಗಿ SIT ಅಧಿಕಾರಿಗಳು ಕಾತುರದಿಂದ ಕಾಯ್ತಿದ್ದಾರೆ. HDK ಮನವಿಯಿಂದ ದೇಶಕ್ಕೆ ವಾಪಸ್ ಆಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರುವಂತದ್ದು. ಗೌಡ್ರಿಂದಲೂ ಕೂಡ ಮನವಿಯನ್ನ ಮಾಡಿಸ್ತೀವಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಬಹಳ ಒಂದು ಕಡೆ ನೋವಿನ ಸಂಗತಿ. ಮಾಜಿ ಪ್ರಧಾನಿ ದೇವೇಗೌಡರು ಯಾವತ್ತೂ ಕೂಡ ಅವರ ರಾಜಕಾರಣದಲ್ಲಿ ಒಂದು ಕಪ್ಪು ಚುಕ್ಕಿಯನ್ನು ಕೂಡ ತಂದುಕೊಂಡವರಲ್ಲ. ಬಟ್ ಮೊಮ್ಮಗನ ರಾಜಕಾರಣದಲ್ಲಿ ಅವರು ಈ ಸಂದರ್ಭದಲ್ಲಿ ಈ ರೀತಿ ಮೊಮ್ಮಗನಿಗೆ ಮನವಿ ಮಾಡುವಂತಹ ಸಂದರ್ಭ ಬರಬಾರ್ದು. ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಅವರೇ ಕರೆಯನ್ನ ಕೊಟ್ಟಿದ್ದಾರೆ. ಎಲ್ಲೇ ಇದ್ರೂ ಕೂಡ 48 ಗಂಟೆಯ ಒಳಗಡೆ ಬಾ ಅಂತ ನೋಡ್ಬೇಕಾಗುತ್ತೆ. ಗೌಡ್ರಿಂದಲೂ ಕೂಡ ಮನವಿಯನ್ನ ಮಾಡಿಸ್ತೀವಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿರೋದು ಒಂದು ಕಡೆ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಕುಟುಂಬಸ್ಥರ ಮನವಿಗೆ ಕಿವಿಗೊಟ್ಟು ರಾಜ್ಯಕ್ಕೆ ಬರ್ತಾರಾ, ತನಿಖೆಗೆ ಹಾಜರಾಗ್ತಾರಾ ಅನ್ನೋದೇ ಈಗ ಕುತೂಹಲ ಕೆರಳಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಏನು ಅಂತ. ಮತ್ತಷ್ಟು ಅಪ್ಡೇಟ್ ಪ್ರಜ್ವಲ್ ಅಶ್ಲೀಲ ವಿಡಿಯೋ ವಿರುದ್ಧ ಸಿಡಿದೆದ್ದಿದ್ದಾರೆ ದಳಪತಿಗಳು. ಮಾಡಿರೋದು ತಪ್ಪಾಗಿದ್ರೆ ಶಿಕ್ಷೆ ಆಗುತ್ತೆ, ತಪ್ಪಾಗಿಲ್ಲ ಅಂದ್ರೆ ತನಿಖೆಯನ್ನ ಎದುರಿಸೋಣ ಬಾ ಅಂತ ಇತ್ತ ಒಂದು ಕಡೆ ಕರೆಯನ್ನ ಕೊಡ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಯಾಕಂದ್ರೆ ಈಗಾಗಲೇ ಆಗಿರುವಂತಹ ಘಟನೆಗಳನ್ನ ಗಮನಿಸ್ತಾ ಇದ್ದೀವಿ. ಇಡೀ ರಾಜ್ಯ ಅಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದು ಕಡೆ ಎಚ್.ಡಿ. ದೇವೇಗೌಡರ ಮರ್ಯಾದೆ 3 ಕಾಸಿಗೆ ಹರಾಜಾಗ್ತಾ ಇದೆ. ಈಗಲೂ ಕೂಡ SIT ಅಧಿಕಾರಿಗಳ ಮುಂದೆ ತನಿಖೆಗೆ ಹಾಜರಾಗಲಿಲ್ಲ ಅಂತಂದ್ರೆ ದೊಡ್ಡಗೌಡರ ಮರ್ಯಾದೆ ಇನ್ನೂ ಕೂಡ ಹಾಳಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ರೇಣುಕಾ. ಫೋನ್ ಸಂಪರ್ಕದಿಂದ ಜಾಯಿನ್ ಆಗ್ತಿದ್ದಾರೆ. ರೇಣುಕಾ, SIT ಅಧಿಕಾರಿಗಳು ನಡೆಸ್ತಾ ಇರುವಂತಹ ತಂತ್ರಗಾರಿಕೆನೇ ಇಲ್ಲ ಅನ್ಸುತ್ತೆ. ಯಾಕಂತಂದ್ರೆ SIT ತನಿಖೆ ಮತ್ತಷ್ಟು ಚುರುಕು ಮಾಡೋದಕ್ಕೆ ರಾಜ್ಯಕ್ಕೆ ಪ್ರಜ್ವಲ್ ಅವರನ್ನ ಕರೆಸ್ಕೊಂಡ್ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. SIT ಅಧಿಕಾರಿಗಳ ತನಿಖೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ಬೋದು ಅಂತ? ಪ್ರಜ್ವಲ್ ರೇವಣ್ಣ ಅವರ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಸಾಕಷ್ಟು ಟ್ವಿಸ್ಟ್ ಗಳ ಮೇಲೆ ಟ್ವಿಸ್ಟ್ ಸಿಗ್ತಾನೆ ಹೋಗ್ತಾ ಇದೆ. ಅದರ ಬೆನ್ನಲ್ಲೇ ನಿನ್ನೆ ಕೂಡ ಮಾಜಿ CM ಆದಂತಹ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿ ಅವರು ಕೂಡ ಮಾಧ್ಯಮದ ಮೂಲಕ ಬಹಿರಂಗವಾಗಿಯೇ ಪ್ರಜ್ವಲ್ ಅವರು ಮತ್ತೆ ದೇಶಕ್ಕೆ ವಾಪಸ್ ಆಗ್ಬೇಕು, ದೇವೇಗೌಡರ ಮೇಲೆ ನಿಮಗೆ ಯಾವುದೇ ರೀತಿಯಾದ ಗೌರವ ಇದ್ರೆ, ಕುಟುಂಬದ ಒಂದು ಮರ್ಯಾದೆ ಕಾಪಾಡಬೇಕು ಅನ್ನೋ ಒಂದು ನಿಶ್ಚಯ ಇದ್ರೆ ಕೂಡಲೇ ನೀವು ದೇಶಕ್ಕೆ ಬಂದು SIT ತನಿಖೆಗೆ ಸಹಕರಿಸಬೇಕು ಅಂತ ಹೇಳಿ ಕೂಡ ಅವರು ಕೂಡ ಒಂದು ಮನವಿಯನ್ನು ಕೂಡ ಮಾಡ್ಕೊತಾರೆ. ಇದ್ರ ಜೊತೆಗೇನೆ ಒಂದಿಷ್ಟು ಕಾಂಗ್ರೆಸ್ ನಾಯಕರು ಕೂಡ ಕುಮಾರಸ್ವಾಮಿ ಅವರ ಮೇಲೆ ಆರೋಪ ಕೂಡ ಮಾಡಿದ್ರು. ಪ್ರಜ್ವಲ್ ರೇವಣ್ಣ ಅವರು ತಮ್ಮ ಕುಟುಂಬದ ಸಂಪರ್ಕದಲ್ಲಿದ್ದಾರೆ, ಆದ್ರೂ ಕೂಡ ತಮ್ಮ ಕುಟುಂಬದವರು ಯಾರು ಕೂಡ ಪ್ರಜ್ವಲ್ ರೇವಣ್ಣ ಅವರನ್ನು SIT ತನಿಖೆಗೆ ಬರುವಂತೆ ಯಾರು ಕೂಡ ಮನವಿ ಮಾಡ್ತಾ ಇಲ್ಲ, ಅವರು ಕೂಡ ಸಹಕರಿಸ್ತಿಲ್ಲ ಅಂತೇಳಿ ಎಲ್ಲೋ ಒಂದ್ ಕಡೆ ಅವರು ಕೂಡ ಆರೋಪ ಮಾಡಿದ್ರು. ಅವರೆಲ್ಲ ಆರೋಪಕ್ಕೆ ಕುಮಾರಸ್ವಾಮಿ ಅವರು ನಿನ್ನೆ ಕೂಡ ಒಂದು ತಿರುಗೇಟನ್ನು ಸಹ ಕೊಟ್ಟಿರುವಂತದ್ದು. ಎಲ್ಲೇ ಇದ್ರೂ ಕೂಡ 48 ಗಂಟೆಯ ಒಳಗಡೆ ರಾಜ್ಯಕ್ಕೆ ಬಂದು SIT ಅಧಿಕಾರಿಗಳ ಮುಂದೆ ಹಾಜರಾಗಿ ನೀವು ಸಹಕರಿಸಬೇಕು ಅಂತ ಹೇಳಿ ಕೂಡ ಅವರು ಕೂಡ ಮನವಿ ಮಾಡ್ತಾರೆ. ಅದೇ ರೀತಿಯಾದಂತಹ ದೇವೇಗೌಡರ ವತಿಯಿಂದ ಕೂಡ ಮತ್ತೆ ರೇವಣ್ಣ ಅವರ ಕಡೆಯಿಂದ ಕೂಡ ನಾನು ಮನವಿ ಮಾಡಿಸ್ತೀನಿ ಅನ್ನುವಂತ ಮಾತು ಕೂಡ
ಈಗಾಗಲೇ ಹೇಳಿದ್ದಾರೆ. ಇದರ ಬೆನ್ನಲ್ಲೇ SIT ಅಧಿಕಾರಿಗಳು ಸಹ ಎಚ್ಚೆತ್ತುಕೊಂಡು ಈಗಾಗಲೇ HAL ವಿಮಾನ ನಿಲ್ದಾಣ ಆಗಿರ್ಬೋದು, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರ್ಬೋದು, ಎಲ್ಲಾ ಕಡೆ ಈಗಾಗಲೇ ಬೀಡು ಕೂಡ ಬಿಟ್ಟಿದ್ದಾರೆ. ಯಾವುದೇ ಕ್ಷಣದಲ್ಲಾದ್ರೂ ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ಆಗಮಿಸುವ ಒಂದು ಸಾಧ್ಯತೆಗಳು ಸಹ ಸಾಕಷ್ಟಿವೆ. ಹಾಗಾಗಿ SIT ಅಧಿಕಾರಿಗಳು ಸಹ ಸಾಕಷ್ಟು ಒಂದು ಹುಮ್ಮಸ್ಸಿನಿಂದ ಹೋಗಿ ಈಗಾಗಲೇ ಎಲ್ಲ ಏರ್ಪೋರ್ಟ್ಗಳಲ್ಲಿ ಬೀಡು ಬಿಟ್ಟು ಪ್ರಜ್ವಲ್ ಬರುವುದಕ್ಕೆ ಕಾಯ್ತಾ ಕೂತಿರುವಂತದ್ದು. ಇದರ ಬೆನ್ನಲ್ಲೇ ಒಂದಿಷ್ಟು ಕಾಂಗ್ರೆಸ್ ನಾಯಕರ ಮೇಲೆ ಕೂಡ ಈ ಒಂದು ಆರೋಪವನ್ನು ಕೂಡ ಮಾಡ್ತಾ ಹೋದ್ರು ಮಾಜಿ CM ಕುಮಾರಸ್ವಾಮಿ ಅವರು. ಯಾಕೆಂತಂದ್ರೆ ಆ ಕುಮಾರಸ್ವಾಮಿ ಅವರ ಸಂಪರ್ಕದಲ್ಲಿ ಇದ್ರೂ ಕೂಡ ರಾಜ್ಯಕ್ಕೆ ಬರ್ಲಿಕ್ಕೆ ಹೇಳ್ತಿಲ್ಲ ಅಂತ ಹೇಳಿ ಆರೋಪ ಮಾಡಿದ್ರು. ಆ ಒಂದು ಆರೋಪ ಬೆನ್ನಲ್ಲೇ ನಮ್ಮ ಫೋನ್ ಕೂಡ ಟ್ಯಾಪ್ ಮಾಡಲಾಗಿದೆ. ನಂದು ಸೇರಿದಂತೆ ರೇವಣ್ಣದವರು ಸೇರಿದಂತೆ 40ಕ್ಕೂ ಹೆಚ್ಚು ಜನರದ್ದು ಫೋನ್ ಕೂಡ ಟ್ಯಾಪ್ ಮಾಡಿದ್ದಾರೆ. ಪ್ರಜ್ವಲ್ ನಮ್ಮ ಸಂಪರ್ಕದಲ್ಲಿದ್ರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಆದ್ರೆ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೆ ಅಂತೇಳಿ ಕುಮಾರಸ್ವಾಮಿ ಅವರು ಕೂಡ ಒಂದ್ ಕಡೆ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಚಂದ್ರಕಲಾ. ಥ್ಯಾಂಕ್ ಯು ರೇಣುಕಾ, ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ದೊಡ್ಡಗೌಡರಿಂದಲೂ ಕೂಡ ಮನವಿಯನ್ನ ಮಾಡಿಸ್ತೀವಿ, ಎಲ್ಲೇ ಇದ್ರೂ ಪ್ರಜ್ವಲ್ ರೇವಣ್ಣ 48 ಗಂಟೆಯಲ್ಲಿ ಬಾ